ಸ್ನೇಹಿತರೆ ನಮಸ್ಕಾರ. ನನ್ನ ಕೇಳ್ತಾರೆ ಅವಾಗವಾಗ ಜ್ಞಾನ ಇಂಪಾರ್ಟೆಂಟಾ, ಸ್ಕಿಲ್ ಇಂಪಾರ್ಟೆಂಟಾ, ಆ್ಯಟಿಟ್ಯೂಡ್ ಇಂಪಾರ್ಟೆಂಟಾ ಅಂತ. ಎಲ್ಲವೂ ಇಂಪಾರ್ಟೆಂಟು, ಆದರೆ ಜಾಸ್ತಿ ಇಂಪಾರ್ಟೆಂಟ್ ಯಾವುದು ಅಂದರೆ ಆ್ಯಟಿಟ್ಯೂಡ್ ಅಂತ ಹೇಳ್ತಾ ಇರ್ತಾನೆ. ಓಕೆ, ಅದನ್ನು ASK ಫಾರ್ಮುಲಾ ಅಂತಲೂ ಹೇಳ್ಬೋದು. ಆ್ಯಟಿಟ್ಯೂಡ್, ಸ್ಕಿಲ್ಸ್ ಆ್ಯಂಡ್ ನಾಲೆಡ್ಜ್. ಸ್ಕಿಲ್ಸ್ ಆ್ಯಂಡ್ ನಾಲೆಡ್ಜ್ ಟ್ರಯಾಂಗಲಲ್ಲಿ ಕೆಳಗಡೆ 2 ಡಾಟ್ ಆದರೆ ಮೇಲ್ಗಡೆ ಡಾಟು ಅದು ಆ್ಯಟಿಟ್ಯೂಡ್. ಬಿಕಾಸ್ ಆ್ಯಟಿಟ್ಯೂಡ್ ನಮ್ಮನ್ನು ಯಾವಾಗಲೂ ಆಲ್ಟಿಟ್ಯೂಡಿಗೆ ಕರ್ಕೊಂಡೋಗುತ್ತೆ. ಸೊ ಅದಕ್ಕೆ ಆ್ಯಟಿಟ್ಯೂಡ್ ಡಿಟರ್ಮಿನ್ಸ್ ಯುವರ್ ಆಲ್ಟಿಟ್ಯೂಡ್ ಅಂತ ಹೇಳ್ತೇವೆ. ಹಾಗಾಗಿ ನಮ್ಮ ಟೀಮ್ ಸ್ನೇಹಿತರು ಈ ಆ್ಯಟಿಟ್ಯೂಡ್ ಬಗ್ಗೆ ಏನೇನು ಮಾತಾಡ್ತಾರೆ ಕೇಳೋಣ ಬನ್ನಿ, ಚೆನ್ನಾಗಿರ್ತದೆ. ಇಡೀ ಸಂಪೂರ್ಣ ವಿಡಿಯೋ ನೋಡಿ. ಎಸ್ ಸರ್. ನಮಸ್ತೆ ನಂದನ. ಫಸ್ಟ್ ಗ್ರೂಪಿಂದ ಮಾತಾಡ್ತಾ ಇದ್ದೀನಿ, ನರೇಶ್ ಅಂತ ಹೇಳ್ಬಿಟ್ಟು. ಈಗ ನಮ್ಮ ನಾಗತಲ್ಲಿ ಸರ್ ನಮಗೆ ಕೊಟ್ಟಿರೋದು ಆ್ಯಟಿಟ್ಯೂಡ್ ಬಗ್ಗೆ. ಅದರಲ್ಲಿ ಗುಡ್ ಆ್ಯಟಿಟ್ಯೂಡ್ ಆ್ಯಂಡ್ ಬ್ಯಾಡ್ ಆ್ಯಟಿಟ್ಯೂಡ್. ನಾವು ಏನು ಒಳಗಡೆ ಒಳ್ಳೆ ತಿಳಿಸ್ತೀವೋ ಅದನ್ನು ನಾವು ಇದು ಮಾಡಿದ್ರೆ ಅದು ಒಳ್ಳೆಯದಾಗುತ್ತೆ. ಇನ್ ಕೇಸ್ ನಾವು ಒಳಗಡೆ ಏನಾದರೂ ಬ್ಯಾಡ್ ಅಂತ ತಿಳ್ಕೊಂಡು ನಾವು ಮಾತಾಡಿದಾಗ ನಮ್ಮ ಪ್ರವರ್ತನೆ ಅದು ಬ್ಯಾಡ್ ಆಗುತ್ತೆ. ಇದಕ್ಕೆ ಎಕ್ಸಾಂಪಲ್ ಬಂದು ನಮ್ಮ ಫಾದರು ಮದರು ಆಗಲಿ, ನಮ್ಮ ಕಲ್ಚರ್ ಆಗಲಿ, ನಾವು ಯಾವ ಕಲ್ಚರಲ್ಲಿ ಅದ್ರ ಗುಡ್ ಆರ್ ಬ್ಯಾಡ್, ನಾವು ನಮ್ಮ ಫಾದರಿಂದ ಗುಡ್ ಅಂತ ತಗೊಂಡ್ರೆ ಅದು ಗುಡ್ ಆ್ಯಟಿಟ್ಯೂಡ್ ಆಗುತ್ತೆ. ಅಕಸ್ಮಾತ್ ನಾವೇನಾದರೂ ಅವರಿಂದ ಬ್ಯಾಡ್ ಅಂತ ತಿಳ್ಕೊಂಡ್ರೆ ನಾವು ಬ್ಯಾಡ್ ಆ್ಯಟಿಟ್ಯೂಡ್ ಆಗುತ್ತೆ. ಥ್ಯಾಂಕ್ ಯು ಸರ್. ಓಕೆ, ಗುಡ್. ಇವರು ಗುಡ್ಡು ಬ್ಯಾಡು ಅಂತ ಕಾಮನ್ ಮ್ಯಾನ್ ಲ್ಯಾಂಗ್ವೇಜಲ್ಲಿ ಹೇಳಿದ್ದಾರೆ. ಅದನ್ನು ನಾವು ಅರ್ಥ ಮಾಡ್ಕೋತಾ ಪಾಸಿಟಿವ್ ನೆಗೆಟಿವ್ ಅಂತ ಹೇಳ್ತಾ ಇರ್ತೀವಿ. ಎಸ್, ನೆಕ್ಸ್ಟ್. ನಮಸ್ತೆ ನಂದನ, ಚಂದ್ರಶೇಖರ್ ಅಂತ, ಟೀಮ್ ನಂಬರ್ 2 ಇಂದ. ಆ್ಯಟಿಟ್ಯೂಡ್ ಅಂದರೆ ವರ್ತನೆ ಅಂದರೆ ಸರಿಯಾದ ಹೆಂಗೆ ನಾವು ನಡ್ಕೋಬೇಕು, ಯಾವ ಜಾಗದಲ್ಲಿ ಯಾರಿಗೆ ಎಷ್ಟು ನಾವು ನಮ್ಮ ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು ಅವರಿಗೆ ನಾವು ಒಂದು ಒಳ್ಳೆ ನಡವಳಿಕೆಯಿಂದ ನಡ್ಕೊಳ್ಬೇಕು. ಅದರಿಂದ ನಮ್ಮ ಆ್ಯಟಿಟ್ಯೂಡ್ ನಮಗೆ ತೋರಿಸ್ಕೊಡುತ್ತೆ. ಓಕೆ, ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಎಸ್. வணக்கம் நந்தனா. நான் வந்திருக்கிறேன் டீம் நம்பர் 3 கோசம் வந்து பேச வந்திருக்கேன். ஆட்டிடியூட் அண்ட் பர்ஃபார்மன்ஸ் 2 சார் கொடுத்துருக்காரு டாபிக். ஆட்டிடியூட்ல எல்லாரும் ஆல்ரெடி சொல்லியிருக்காங்க, குட் ஆட்டிடியூட், பேட் ஆட்டிடியூட். எக்ஸாம்பிள் நான் என்னோட லைஃப்பில் நந்தனா நடந்ததே சொல்கிறேன். பிகாஸ் வென் ஐ ப்ரொமோட் மேனேஜர் ஐ ஹேவ் ஒன் ஸ்மால் பேட் ஆட்டிடியூட். டெஃபினெட்லி ஐ எம் டெல்லிங். அது நிறைய என்னோட சீனியர்ஸ், என்னோட கிளஸ்டர்ஸ், பரத் சார் இவங்க என்ன நோட் அவுட் பண்ணு, திஸ் இஸ் யுவர் ஃபால்ட், யூ கேன் சேஞ்ச், யூ வில் டெஃபினெட்லி க்ரோ யுவர் லைஃப். நிறைய பேர் சீனியர்ஸ் மேனேஜர் நிறைய பேர்கிட்ட பேசியிருக்கேன். அதை சேஞ்ச் பண்ணதால் நவ் ஐ ஆம் பீயிங் வித் குட் ஆட்டிடியூட் அண்ட் குட் பர்ஃபார்மன்ஸ் சொல்லி என்னை நானே நம்புகிறேன். ஐ ஆம் பிலீவ் மை செல்ஃப், ஐ ஆம் டூயிங் குட் ஆட்டிடியூட் அண்ட் குட் பர்ஃபார்மன்ஸ். அதில் லாஸ்ட் டைம் சார் கிளாஸ் நடக்கும்போது ஒரு நல்ல சொல்லியிருந்தார், ஆட்டிடியூட், பிளான்ஸ், ப்ரெசன்ஸ் அண்ட் ப்ரிப்பரேஷன், பிளானிங் அண்ட் ஆட்டிடியூட். இது சார் லாஸ்ட் டைம் எங்களுக்கு மீட்டிங்கில் நாங்கள் வரும்போது சொல்லியிருந்தார். ஆட்டிடியூட் வாஸ் யூ வாண்ட் டு பிளான், யூ வாண்ட் டு ப்ரிப்பேர் அண்ட் யூ வாண்ட் டு ப்ரிப்பரேஷன். ಅದು பண்ணோம்னா ಆಟೋಮೆಟಿಕಾ ವಿ ವಿಲ್ ಗೋ. ಓಕೆ, ಇವ್ರ ಎಕ್ಸಾಂಪಲ್ ನೋಡಿದ್ರೆ ಈಗ ಬೇರೆಯವರು ಹೇಳಿದ್ರು ಕರೆಕ್ಷನ್ನು, ನಾವು ಅದಕ್ಕೆ ವಿ ಹ್ಯಾವ್ ಟು ಬಿ ಓಪನ್ ಫಾರ್ ಕರೆಕ್ಷನ್ಸ್. ಯಾರಾದರೂ ಏನಾದರೂ ಕರೆಕ್ಷನ್ಸ್ನ ಹೇಳಿದ್ರೆ, ಕರೆಕ್ಷನ್ಸ್ನ ಮಾಡಿದ್ರೆ ನಾವು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಕರೆಕ್ಟ್ ಮಾಡಿಕೊಂಡ್ರೆ ನಮಗಲ್ಲಿ ಲೀಡರ್ಶಿಪ್ ಲ್ಯಾಡರ್ನಲ್ಲಿ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಕರೆಕ್ಟ್? ಎಸ್, ನೆಕ್ಸ್ಟ್. Good afternoon everyone. Attitude is called respond positively or negatively in a certain ideas, object, situation or what situation. Okay, tell me. Okay, depending upon the situation, our attitude will change. We have to be very positive. Okay, anything you want to say? No. Okay. Okay, next. ನಮಸ್ತೆ ನಂದನ, ನನ್ನ ಹೆಸರು ಶಂಕರ್ ಅಂತೇಳಿ. ನಾಗತಹಳ್ಳಿ ಸರ್ ಇವಾಗ ಟಾಪಿಕ್ ಕೊಟ್ಟಿರೋದು ಆ್ಯಟಿಟ್ಯೂಡ್ ಅಂತೇಳಿ. ಆ್ಯಟಿಟ್ಯೂಡ್ ಅಂತ ಹೇಳಿದ್ರೆ ಏನೇ ಮಾಡೋ, ಒಳ್ಳೆಯದನ್ನ ಮಾಡೋ, ನಿನಗೆ ಆ್ಯಟಿಟ್ಯೂಡ್ ಅನ್ನೋದು ಕಟ್ಟಿಟ್ಟ ಬುತ್ತಿ, ಅದನ್ನು ಯಾರಿಂದನೂ ಅಳಿಸೋಕ್ಕಾಗೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಓಕೆ, ಅದು ನೀವು ಒಳ್ಳೆ ಆ್ಯಟಿಟ್ಯೂಡ್ ಇದ್ದರೆ ನಿಮ್ಮ ಲೈಫಲ್ಲಿ ಏನಾದ್ರೂ ಅಚೀವ್ ಮಾಡಬಹುದು ಅಂತ. ಓಕೆ ಸ್ನೇಹಿತರೆ, ಈಗ ನಮ್ಮ ಸ್ನೇಹಿತರೆಲ್ಲ ಅವರವ್ರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ನಾನು ಇನ್ನೊಂದು ಸಾರಿ ಆರಂಭದಲ್ಲಿ ಒಂದು ಮಾತು ಹೇಳಿದ್ದನ್ನು ರಿಪೀಟ್ ಮಾಡ್ತೇನೆ.
ಆಟಿಟ್ಯೂಡ್ ಡಿಟರ್ಮಿನ್ಸ್ ಯುವರ್ ಆಲ್ಟಿಟ್ಯೂಡ್. ನೀವು ಎಷ್ಟು ಎತ್ತರಕ್ಕೆ ಹೋಗಬಹುದು ಎನ್ನುವುದನ್ನು ನಿರ್ಧರಿಸುತ್ತದೆ. ಹಿಂದೆ ಒಂದು ಘಟನೆ ಆಗಿತ್ತು. ಒಂದು ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಿದ್ದೆ. ಪ್ರೊಫೆಸರ್, ಹೌದು ಸರ್ ನೀವು ಹೇಳಿದ ಕರೆಕ್ಟು, ಒಂದು ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ಒಬ್ಬ ಫಸ್ಟ್ ರ್ಯಾಂಕ್ ಬಂದಿರೋನಿಗೆ 50,000 ಸಂಬಳ ಆಫರ್ ಮಾಡ್ತಾರೆ. ಇನ್ನೊಬ್ಬ ಮಾರ್ಕ್ಸ್ ಕಡಿಮೆ ಇತ್ತು, ಅವನು ಆ್ಯಟಿಟ್ಯೂಡನಲ್ಲಿ ಟೀಮ್ ಸ್ಪಿರಿಟ್ ಇತ್ತು, ಟೀಮ್ ಬಿಲ್ಡರು, ಟೀಮ್ ಲೀಡರ್ ಆಗಿದ್ದ, ಅವನಿಗೆ 1.5 ಲಕ್ಷ ಸಂಬಳ ಕೊಟ್ಟರು. ಅರ್ಥ ಆಯ್ತಾ? ಆ್ಯಂಡ್ ದೀಸ್ ಡೇಸ್ ಕಾರ್ಪೊರೇಟ್ ವರ್ಲ್ಡ್ ಈಸ್ ಎಕ್ಸ್ಪೆಕ್ಟಿಂಗ್ more of a positive attitude than your whatever marks. So don't be marks oriented, be achievement oriented. Okay? So if you want achievement, I want all of you to be positive. Yes. Okay? Being positive always helps us. Okay? Yes, sir. Only during Corona we doesn't want positive result. Apart from that, in any case or any situation, we want that positivity. That positivity will take us to the heights. Thank you very much. Bye bye.